ರೀ ಇವ್ರಿಗೆ ಒಳಗಡೆ ಹೋಗ್ಬಿಟ್ಟು ಕುತ್ಕೊಂಡು ಕೆಲಸ ಮಾಡೋದಕ್ಕೆ ಹಕ್ಕು ಯಾರಿಗೆ ಕೊಟ್ಟವರು? ಸೈಟ್ ಇಂಜಿನಿಯರ್ ಆಫೀಸ್ ಒಳಗಡೆ ಯಾರೋ ಬೇರೆಯವ್ರು ಬಂದು ಕುತ್ಕೊಂಡು ನಾವು ಬೇರೆ ಆಫೀಸಿಂದ ಬಂದಿದ್ದೀವಿ ಅಂತ ಹೇಳ್ತಾರೆ. ಅಲ್ಲೇನಾದರೂ ಹೆಚ್ಚು ಕಡಿಮೆ ಸಣ್ಣ ಪುಟ್ಟ ವಸ್ತುಗಳು ಕಳ್ತನ ಆದರೆ ಅದಕ್ಕೆ ಕಾರಣ ಯಾರು? ಆ ವಸ್ತುಗಳಿಗೆ ಬಂಡವಾಳ ಹಾಕಿರೋದು ಯಾರು? ಪ್ರತಿಯೊಬ್ಬ ಬೆನಿಫಿಷರಿನೂ ದುಡ್ಡು ಹಾಕಿದ್ದಾನೆ. ಬ್ಯೂಟಿಫುಲ್, ಮಸ್ತ್ ಗಾಳಿ, ವಾತಾವರಣನೂ ಹಂಗೆ ಐತೆ. ಬ್ಯೂಟಿಫುಲ್ ರೋಡ್ ಆಫ್ ಕೆಂಚನಪುರ. ಹೆಂಗಿದೆ ನೋಡಿ ರೋಡ್. ಸ್ವಾಮಿ, ಸೈಟ್ ಇಂಜಿನಿಯರ್ ಆಫೀಸ್ ಒಳಗಡೆ ನಾನು ಹೋಗಿದ ತಕ್ಷಣ ಅಕ್ಷರಶಃ ನನಗೆ ಶಾಕಿಂಗ್ ಆಯಿತು. ರಿಯಾಲಿಟಿ ಚೆಕ್ ಮಾಡ್ತಾ ಇದ್ದೀನಿ, ಯಾಕಂದರೆ ಇದ್ರ ಮುಂಚೆ ನನ್ನ ಕಡೆಯಿಂದ ಭಾಳ ಜನ ಹೋದರು, ಅಪ್ಲಿಕೇಶನ್ ಹಾಕಿದ್ದಾರೆ. ಇವಾಗ ಹಾಕಿದ್ಮೇಲೆ ಅವ್ರು ಸಿಗಲಿಲ್ಲ ಅಂತ ಅಂದರೆ ರಿಯಾಲಿಟಿ ಚೆಕ್ ಆಗಲೇಬೇಕಲ್ವಾ? ಯಾಕೆ ಕೊಡ್ತಾ ಇಲ್ಲ? ಆಗೈತೆ ಎಲ್ಲ, ಈ ಕಡೆ ಎಲ್ಲ ಅಪ್ರೂವಲ್ ಆಗೋಯ್ತಪ್ಪ. ಕೆಂಚನಪುರ, ಮುದ್ದಾಯನಪಾಳ್ಯ, ಪನಗಮಾರನಹಳ್ಳಿ, ದೇವಗೆರೆ ಎಷ್ಟೈತೆ ಎಲ್ಲ ಕಡೆನೂ ಆಗೈತೆ. ದೇವಗೆರೆ ಅಂತೂ ಕ್ಲಿಯರ್, ಏನೂ ಇಲ್ಲ. ಎ ವಿಂಗ್, ಬಿ ವಿಂಗ್ ಕ್ಲಿಯರ್. ಪನಗಮಾರನಹಳ್ಳಿ ಇನ್ನೂ ರೆಡಿ ಆಯ್ತಾ ಇದೆ. ಮುದ್ದಾಯನಪಾಳ್ಯ ಇನ್ನೂ ಹಂಗೆ ಐತೆ. ಇದಾದರೂ ಒಂದು ಚೂರಪ್ಪರ ಕೆಲಸ ನಡೀತಾ ಐತೆ. ಮುದ್ದಾಯನಪಾಳ್ಯ ಮನಿಕೊಂಡೈತೆ. ಪನಗಮಾರನಹಳ್ಳಿ ಅಂತೂ ಫುಲ್ ಮನಿಕೊಬಿಟ್ಟೈತೆ. ಏನು ಸ್ವಾಮಿ, ಯಾರಿವರು? RJRSCL ಆಫೀಸು, ಮೆಟೀರಿಯಲ್ಸ್ ಬಂದೈತೆ. ಏನಿವರು? ಏನಕ್ಕೆ ಒಳಗಡೆ ಕೂತಿದ್ದಾರೆ ಅಂತ ಪ್ರಶ್ನೆ ಕೇಳಕ್ಕೆ ಸ್ಟಾರ್ಟ್ ಮಾಡಿದೆ. ಸರ್, ಈ ಬಿ ವಿಂಗ್ ಯಾವಾಗ ಹ್ಯಾಂಡ್ ಓವರ್ ಮಾಡ್ತಾರೆ? ಸೈಟ್ ಆಫೀಸ್ ಇಲ್ಲಿ ಯಾರು ಹಂಗಂದ್ರೆ? ಸೈಟ್ ಆಫೀಸ್ ಅಂದರೆ ಅವರು ಬಂದಾಗ ಇರಾಕೆ ಅಂತ ಮಾಡಿರೋದು, ಯಾರು ಇರಲ್ಲ. ಇನ್ಚಾರ್ಜ್ ಯಾರು? ಅಲ್ಲಿ ಸೆಕ್ಯೂರಿಟಿ ಮಾತ್ರ ಪಾಪ, ಅವನಿಗೇನು ಗೊತ್ತಾಗುತ್ತೆ? ಆ ಸೆಕ್ಯೂರಿಟಿ ಮಾತ್ರ ಇರೋದು. ಆ ಸೆಕ್ಯೂರಿಟಿ ಕೇಳಿ. ನೀವು ನಾವು ಇಲ್ಲಿ ಬೇರೆ ಈ ಬಿಲ್ಡಿಂಗ್ ಇದೆಯಲ್ಲ, ಇದಕ್ಕೆ ಥರ್ಮಲ್ ಅಸಿಸ್ಟೆಂಟ್ ಅಂತ ಒಂದು ನಮ್ಮದು ಕಂಪ್ನಿಯಿಂದ ಒಂದು ಇದು ಮಾಡ್ತಾ ಇದ್ದೀವಿ. ಯಾವ ಕಂಪ್ನಿಯಿಂದ? ಸಿಸ್ಟರ್. ಯಾವುದು ಈ ಬಿಲ್ಡಿಂಗ್ ಮಾಡ್ತಾ ಇರೋದು? ನೀವು ಅಂದರೆ ಬೇರೆ ಎಲ್ಲ ಕಡೆ, ಅಂದರೆ ಈ ಡ್ರೈವ್ ನಮ್ಮದೇನೋ ಬೇರೆ ಇದೆ, ಅದನ್ನು ಈ ಬಿಲ್ಡಿಂಗಲ್ಲಿ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಬಿಲ್ಡಿಂಗ್ ತೊಗೊಂಡಿದ್ದೀವಿ. ಅಲ್ಲೊಳಗಡೆ ಅಲ್ಲಿದ್ದಾರಲ್ಲ ಸೆಕ್ಯೂರಿಟಿ ಸಾಹೇಬ್ರೆ, ಕರಿ ಅವ್ರನ್ನ. ಈಗ ನೋಡಿದ್ರಲ್ಲ, ಇದು ಬರೀ ಒಂದು ತುಣುಕು. ಅವ್ರ ಜೊತೆ ಏನು ಮಾತುಕತೆ ನಾನು ಮಾಡಿದೆ, ಅದಕ್ಕೆ ಕಾರಣ ಏನು, ಅವ್ರು ಯಾರು, ಈ ಸೈಟ್ ಇಂಜಿನಿಯರ್ ಆಫೀಸ್ ಒಳಗಡೆ ಅವ್ರು ಏನ್ ಮಾಡ್ತಾ ಇದ್ರು ತಿಳಿಸ್ತೀನಿ. ಇವ್ರು ಒಳಗಡೆ ಕೂತ್ಕೊಳ್ಳೋದಕ್ಕೆ ಇವ್ರಿಗೆ ಪರ್ಮಿಷನ್ ಕೊಟ್ಟವ್ರು ಯಾರು? ಬೇರೆಯವ್ರು ಬಂದು ಆಫೀಸ್ ಒಳಗಡೆ ಅದಂಗೆ ನಿಮಗೆ ಪರ್ಮಿಷನ್ ಕೊಟ್ಟು ಬೇರೆಯವರು ಮೀನ್ಸ್ ಇದು ಸೈಟ್ ಆಫೀಸ್ ತಾನೆ. ಇನ್ಚಾರ್ಜ್ ಯಾರು? ಇಂಜಿನಿಯರ್. ಇವ್ರು ಯಾರು? ಅವ್ರು ಎಲ್ಲಿಂದ ಬಂದಿದ್ದಾರೆ? ಆ ಕಂಪ್ನಿ ಒನ್ ಆಫ್ ದ कंपनी हिंदी बात करते हैं हाँ। नहीं क्या क्या अभी ये RJSL का ऑफिस है, ठीक है, साइट का ऑफिस है। क्या काम करने के लिए आप यहाँ हैं? आपका क्या काम है, मतलब आपका प्रोजेक्ट में क्या काम है? इससे पहले 1 साल पहले भी जैसा था वैसे ही है, कोई चेंजेस नहीं, उतना चेंजेस नहीं है, क्योंकि ये विंग जो था जब भी वैसे ही था। ये रेडी हुआ, एक लेवल को रेडी हुआ। अभी पानी आया है पिछले वीक, इससे पहले नहीं था, वो भी नहीं था। अभी रोड भी रेडी होना है। ये इसका भी ये डी विंग जो है वो 2 BHK का, वो भी अभी वैसे ही है, पड़ा हुआ है। अभी कितना दिन लगेगा ये मिलने के लिए, मतलब ये अपना नहीं, मैं आपको बता देता हूँ। हम लोग यहाँ पर एक स्टडी करने आए हैं, थर्मल कंफर्ट। थर्मल कंफर्ट, ओके, थर्मल कंफर्ट, ओके। तो अंदर का टेम्परेचर और ये कैसा होता है जब लोग रहने आएंगे। अच्छा। तो क्या उनको कितनी गर्मी लगेगी, क्या AC की ज़रूरत पड़ेगी या फिर कूलर से काम चल जाएगा। तो हम अंदर की कंडीशन कैसी होगी वो सारे इंस्ट्रूमेंट 3-4 घर में वो इंस्ट्रूमेंट लगा के हम वो मेजर करने वाले हैं। हाँ, आप एयर कूलर डालने के लिए आप जो बोल रहे हैं, क्या आपके तरफ से डालेंगे या नहीं, हम लोग वही लोग डालेंगे? कुछ नहीं करेंगे। नहीं, हमारा बस काम ये है कि अंदर थर्मल कंफर्ट कैसा है। अगर ये घर बने हैं, अच्छा, तो इसके अंदर थर्मल कंफर्ट कैसा है, अच्छा, और उसको कैसे इम्प्रूव कर सकते हैं। ओके 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 ओके। इन फ्यूचर प्रोजेक्ट्स में, इन फ्यूचर प्रोजेक्ट, सो मटेरियल में कुछ चेंजेस होगा। हाँ, आफ्टर मेजरमेंट वी विल गेट सम आइडिया कि
हीट कहाँ से आ रही है, कितनी आ रही है, अंदर का टेम्परेचर कितना है, एंड देन वी कैन प्रपोज सॉल्यूशन। से फॉर एग्जांपल अगर वो विंडोज़ को थोड़ा सा अच्छे से शेड किया तो अच्छा। धूप डायरेक्ट नहीं आएगा। हाँ, लेकिन उसका ग्रीन रेवोल्यूशन कितना- के लिए प्रॉब्लम होगा ना वो, अगर तो नहीं आप लोग वो हाँ, हम तो सॉल्यूशन बताएंगे अच्छा कि ये कर सकते हो। अच्छा अब उसको रेगुलेशन, विद इन रेगुलेशन हाउ यू कैन implement- इज देयर एनी अदर मटेरियल्स व्हिच कैन बी यूज्ड इन हाँ। इनसाइड द बिल्डिंग मटेरियल्स हाँ वो अब डाल के जैसे कुछ ये हाँ, कंक्रीट का हाँ। है ना, जो पुराना जो मिट्टी के घर थे होते हाँ, थे, हाँ, हाँ। आपने देखा होगा, हाँ। वो ठंडे रहते थे, हाँ ठंड है है ना? लेकिन हाँ तो इसमें भी आप ऑल्टरनेटिव there are different layers in that हाँ। so it was cool inside हाँ। even though lot of temperature is outside अभी राजस्थान में ही देख लीजिए हाँ बाहर कितना गर्मी रहता है लेकिन घर के अंदर उतना ही ठंडा रहता है हाँ। क्योंकि उसका लेयर्स उतना रहता था और मट्टी का डालने का परत अलग अलग होता था। हाँ सो अभी ये सब आप इम्प्लीमेंट कर रहे हैं हाँ अभी हमारा जो काम है अच्छा कि जो अभी क्या है, ये इनकी नॉर्मल प्रैक्टिस है, ओके तो एसेस करना जब ये नॉर्मल प्रैक्टिस के मकान बना रहे हैं, सो हाउ कंफर्टेबल दे आर ओके एंड हाउ इट कैन बी इम्प्रूव। इम्प्लीमेंट सॉरी हाउ इट कैन बी इम्प्लीमेंटेड इम्प्रूव्ड Improved, okay. इम्प्रूव्ड के लिए वी विल प्रपोज सम आइडियाज एंड सॉल्यूशन। okay Now RGHCL will decide whether they so there they are a will lot be of able drawbacks inside this which has to be corrected to, yes Yeah, that is what. Thanks a lot. ನಿಮ್ಮ ಸ್ನೇಹಿತರು ಮತ್ತೆ ನಿಮ್ಮ ಪೂರ್ತಿ ಫ್ಯಾಮಿಲಿಗೆ ಈ ವಿಚಾರನ ಹಂಚಿ. ನಮ್ಮ ಕರ್ನಾಟಕದಲ್ಲಿರುವಂತಹ ಪ್ರತಿಯೊಬ್ಬ ಪ್ರಜೆಗಳಿಗೆ, ಪ್ರತಿಯೊಬ್ಬ ಸಾಮಾನ್ಯ ವರ್ಗದವರಿಗೆ, ಪ್ರತಿಯೊಬ್ಬ ಮಧ್ಯಮ ವರ್ಗದವರಿಗೆ ಈ ವಿಚಾರನ ಹಂಚಿ. ಭಯ ಬೀಳ್ಬೇಡ ನಾನು ನಿನ್ನಂಗೆನೆ ಕಷ್ಟಪಟ್ಟಿರೋನು ಇಲ್ಲ, ಮಿಡಲ್ ಕ್ಲಾಸ್ ನೀವು- ಫ್ಯಾಮಿಲಿ ಮಿಡಲ್ ಕ್ಲಾಸ್ ನನಗೆ ಫ್ಯಾಮಿಲಿ ಎಷ್ಟು ಗೊತ್ತಾಯ್ತು? ಏನಾಗುತ್ತೆ ಗೊತ್ತಾ ದೇ ವಿಲ್ ಮೊನ್ನೆ ಮೀಟಿಂಗ್ ಆಯ್ತು ಇಲ್ಲಿ ಹಾ. ಬಂದಿದ್ರೆಲ್ಲ ಬೆನಿಫಿಷರೀಸ್ 225 ನಾನು ಅವ್ರ ಕಡೆಯಿಂದ PMC ಹಾ. ನಾನು ಬಂದು ಇವ್ರಿಗೆ ಕಮ್ಯುನಿಕೇಟ್ ಮಾಡಕ್ಕೆ ಅಂತ ನಾನು ಇಲ್ಲಿರೋದು Okay. PMC ನಾನು ನೀವು ಯಾಕೆ ಗೊತ್ತಾ लास्ट टाइम में आया था मैं मतलब क्या I बोल think- रहा हूँ देखिए मध्यम वर्ग का जो आदमी रहता है एक एक रुपए बहुत बहुत परेशानी से जोड़ता है जोड़ के जब लेता है तो अगर वो पैसा दे के भी उसके पास कुछ नहीं आया तो सोचिए कितना प्रॉब्लम रहेगा नहीं दैट्स व्हाट दे आर सफरिंग ए लॉट ಮೀಟಿಂಗ್ ಎಲ್ಲ ರೆಡಿ ಇದೆ ಹಾ. ಅದು ಸ್ವಲ್ಪ ಸ್ವಲ್ಪ ನನಗೆ ಯಾವಾಗ ಕೀ ಕೊಡ್ತಾರೆ ಜನಕ್ಕೆ ಯಾವಾಗ ಕೀ ಕೊಡ್ತಾರೆ ಅದು ಮೇನ್ ನನಗೆ ಯಾಕೆಂದರೆ 4 ತಿಂಗಳು ಹೇಳಿದ್ದಾರೆ 4 ತಿಂಗಳು. ಆಫೀಸ್ RGHC ಎಲ್ಲ 4 ತಿಂಗಳು ಹೇಳಿದ್ದಾರೆ ಹಾ. ಅವರು ಮಾಮೂಲಿ ಒಂದು ಫಂಕ್ಷನ್ ಮಾಡಿಬಿಟ್ಟು MLA ಕೈಲಿ ಕೊಡಿಸ್ತಾರೆ ಆಗಸ್ಟ್ಗೆ ಕೊಡ್ತೀವಿ ಅಂತ ಅವ್ರಿಗೆ ಹೇಳಿದ್ದಾರೆ ಹಾಂ ಅಂದ್ರೆ ಈಗ ಆಲ್ರೆಡಿ ರೆಡಿ ಆಗಿದೆ ಮನೆಯೆಲ್ಲ ಕಾಸು ಪೂರ್ತಿ ಕಟ್ಟಿ ಪೂರ್ತಿ ಕಟ್ಬಿಟ್ಟು ಸ್ವಾಧೀನ ಪತ್ರ ಈಸ್ಕೊಂಡು ಅವ್ರಿಗೆ ಇಲ್ಲ ಹಾ. ನೀರು ಬರ್ತಾ ಇದೆ ಕರೆಂಟಿನ ವ್ಯವಸ್ಥೆ ಇದೆ ರೋಡ್ ಇಲ್ಲ ಇಲ್ಲಿ ಎಲ್ಲ ಅಲ್ವಾ? ರೆಡಿ ಆಗಿದೆ ಸರ್ ಆದ್ರೂ ಈಗ ನೀನು ಕಾಸು ಕೊಟ್ಬಿಟ್ಟು ಹೋಟ್ಲಲ್ಲಿ ನೀನು ಹಂಗೆ ಕಾಯ್ಕೊಂಡು ಕೂತಿದ್ರೆ ಆಯ್ತದೆ ಒಂದು ಇದಾಗಿತ್ತು ಕಂಪ್ಲೇಂಟ್ ಆಗಿತ್ತು ಹಾ. ಅಂದ್ರೆ EMI ಕಟ್ತಾ ಇದ್ದಾರೆ ಎಲ್ಲರೂ ಕಟ್ತಾ ಇದ್ದಾರೆ ಮಿನಿಮಮ್ 6 ಮಂತ್ಸ್ ಕಟ್ತಾ ಇದ್ದಾರೆ 3 ಮಂತ್ಸ್ ಆಗಿದೆ ಈಗ 3 ಹಾ. ಇಲ್ಲಿವರೆಗೆ 3 ಮಂತ್ಸ್ ಆಗಿದೆಯಂತೆ 3 ಮಂತ್ಸ್ ಆಗಿದೆ EMI ಕಟ್ ನಮ್ಗೆ ಇನ್ನೂ ಕೀ ಬಂದಿಲ್ಲ ಅಂತ ಇವ್ರು ಅಂದ್ರು NOC ಇನ್ನ ಬಂದಿಲ್ಲ NOC ತಗೊಬರ್ಬೇಕು ಅವರು ಹಾ. ಮನೆ ಯಾರಿಗಾಗಿದೆ RGHC ಲಿಂದ NOC ಏನಿಲ್ಲ ಅದು ಸ್ವಾಧೀನ ಪೊಸೆಷನ್ ಅದೇ ಲೆಟರ್ ಒಂದು ತಗೊಬಂದ್ರೆ side. ಆಯಿತು ಹಾ, ಪೊಸೆಷನ್ side. ಲೆಟರ್ ತಗೊಬಂದ್ರೆ ಈಗ ಕಾಸು ಕಟ್ಟಿದ ಮೇಲೆ ಸ್ವಾಧೀನ ಪತ್ರ ಈಸ್ಕೊಂಡು ತಗೊಬಂದ್ರು ಕೀ ಕೊಟ್ರು ಅವ್ರು ಇರೋದಕ್ಕೆ ವ್ಯವಸ್ಥೆ ಕರೆಕ್ಟಾಗಿ ಇರಬೇಕಲ್ಲ ಅದಕ್ಕೆ ಇವರು 4 ತಿಂಗಳು 5 ತಿಂಗಳು ಟೈಮ್ ತಗೊಂಡಿದ್ದಾರೆ ಹಾ. ಅವರು ಬಂದಿದ್ರು RGHC ಇಂಜಿನಿಯರ್ಗಳು ಮತ್ತೆ ಹಾ. ಇವರೆಲ್ಲ ಬಂದಿದ್ರು ಹಾ. ಬೆನಿಫಿಷರೀಸ್ 225 ಜನದಲ್ಲಿ 150 ಮೆಂಬರ್ಸ್ ಏನೋ ಬಂದಿದ್ರು ಹಾ. ಅಷ್ಟೇ ಅವರೆಲ್ಲ ಬಂದಾಗ ಕುತ್ಕೊಂಡು ಮಾತಾಡಿ ಹಾಂ 5 ಮಂತ್ಸ್ ಏನೋ ಟೈಮ್ ತಗೊಂಡಿದ್ದಾರೆ ಎಲ್ಲ ರೆಟ್ರಿಫಿಕೇಶನ್ ಮಾಡ್ಕೊಳಕ್ಕೆ ಸತ್ಯದ ಪರವಾಗಿ ನಮ್ಮ ಧ್ವನಿ ಹೀಗೆ ಇರಲಿ. ನಮ್ಮ ಡಿಜಿಟಲ್ ಭಾರತ್ ಸೇವಾ ಸದಾ ನಿಮ್ಮ ಜೊತೆ ಇರುತ್ತೆ. ಜೈ ಹಿಂದ್, ಜೈ ಕರ್ನಾಟಕ.